ಈಗ ಕೇಳಿ ಸಂದರ್ಶನ ಲೇಖಕಿ ಮತ್ತು ಸಮಾಜ ಸೇವಕಿ ಗಿರಿಜಾ ಪಾಟೀಲ್ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಸವಿತಾ ದೇಶ್ಮುಖ್. ನಮಸ್ಕಾರ ಪ್ರಿಯ ಕೇಳುಗರೆ. ಇಂದು ನಮ್ಮ ಸ್ಟುಡಿಯೋಗೆ ಆಗಮಿಸಿದ ಅತಿಥಿಗಳ ವಯಸ್ಸು ಚಿಕ್ಕದಾದರೂ ಕವನ ಹಾಗೂ ಪ್ರಭಾವಿ ಭಾಷಣಗಳಿಂದ ತಮ್ಮ ಕ್ಷೇತ್ರದಲ್ಲಿ ಅಪಾರ ಅನುಭವ, ಸಮರ್ಪಣೆ ಮತ್ತು ಸಮಾಜಮುಖಿ ಚಿಂತನೆಯ ಮೂಲಕ ಸಾಹಿತ್ಯ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿರುವ ಶ್ರೀಮತಿ ಗಿರಿಜಾ ಪಾಟೀಲ್ ಅವರು ನಮ್ಮೊಂದಿಗೆ ಇದ್ದಾರೆ. ಬನ್ನಿ ಅವರ ಜೀವನಯಾನ, ಸಾಧನೆ ಹಾಗೂ ಕೊಡುಗೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಇಂದಿನ ವಿಶೇಷ ಸಂಭಾಷಣೆಗೆ ಸ್ವಾಗತ ಮೇಡಮ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್, ಧನ್ಯವಾದಗಳು. ತುಂಬ ಸಂತೋಷ. ಮೊಟ್ಟ ಮೊದಲು ನಾನು ನಿಮಗೆ ಕೇಳುವ ಪ್ರಶ್ನೆ ಅಂದರೆ, ಈ ಸಾಹಿತ್ಯದ ಲೋಕಕ್ಕೆ ನೀವು ಹೇಗೆ ಬಂದ್ರಿ ಅಂತ. ನಾನು ಚಿಕ್ಕಂದಿನಿಂದಲೂ ಸಾಹಿತ್ಯದ ಒಲವನ್ನು ಪಡೀಲಿಕ್ಕೆ ನನ್ನ ತಂದೆಯವರು ಮುಖ್ಯವಾಗಿ ಕಾರಣ ಆದರು. ತಂದೆಯವರು ಹೈಸ್ಕೂಲ್ ಶಿಕ್ಷಕರಾಗಿದ್ದರು, ಜೊತೆಗೆ ಅದ್ಭುತ ಬರಹಗಾರರು ಮತ್ತು ಉತ್ತಮ ವಾಗ್ಮಿಗಳು. ಅವರು ಯಾವ ರೀತಿ ನನ್ನಲ್ಲಿ ಸಾಹಿತ್ಯವನ್ನು ಬೆಳೆಸಿದ್ರು ಅಂದರೆ, ಪ್ರತಿನಿತ್ಯ ಬೆಳಿಗ್ಗೆ ಒಂದು ಕತೆ ಹೇಳೋರು. ಆ ಕಥೆಯನ್ನ ಧಾರಾವಾಹಿಯ ರೂಪದಲ್ಲಿ ಎಳಿತಾ ಇದ್ರು. ನಾಳೆ ಏನಾಗುತ್ತೆ ಅನ್ನುವಂಥ ಆತುರತೆಯನ್ನು ನನಗೆ ಬಿಡ್ತಿದ್ರು. ಒಂದೊಂದು ಬಾರಿ ಕಥೆಯನ್ನ ಉಪಸಂಹಾರ ಮಾಡಲಿಕ್ಕೆ ನನಗೆ ಹೇಳ್ತಿದ್ರು. ಅಂದರೆ ಒಂದು ಕಥೆಯ ಪರಿಕಲ್ಪನೆ ನಿನಗೆ ಬೆಳೀಲಿ, ಅಥವಾ ಒಂದು ಕಿರುಚಿತ್ರ ಮಾಡಿದರೂ ಕೂಡ ಅದರ ನಿರ್ದೇಶನ ಮಾಡುವಂಥ ಒಂದು ಕಲ್ಪನೆ ಕೂಡ ನಿನಗೆ ಬರಲಿ ಅನ್ನುವಂಥದ್ದು ಅಪ್ಪನದ ಆಶಯ. ಜೊತೆಗೆ ಚಿಕ್ಕ ಚಿಕ್ಕ ಭಾಷಣಗಳನ್ನು ಬರೆದು ಕೊಡ್ತಿದ್ರು, ಪ್ರಬಂಧಗಳನ್ನು ಬರೆಯುವಂಥ ರೀತಿ ಹೇಳಿಕೊಡ್ತಿದ್ರು. ಹಾಗೆ ಅನೇಕ ರೀತಿಯ ಹವ್ಯಾಸಗಳನ್ನು ನನ್ನಲ್ಲಿ ಬೆಳೆಸಿದ್ರು. ನಂತರ ಅವರ ಮರಣಾನಂತರ ಅದೇ ಒಂದು ಹಾದಿಯಲ್ಲಿ ನನ್ನ ಅಣ್ಣನಾದ ಪರಮಾನಂದ ಪಾಟೀಲರು ನನಗೆ ಈ ಸಾಹಿತ್ಯ ಕ್ಷೇತ್ರದಲ್ಲಿ ಭಾಳಷ್ಟು ಒಲವಾಗಿ ನಿಂತರು, ಗೆಲುವಾಗಿ ನಿಂತರು. ನಂತರದಲ್ಲಿ ಮದುವೆ ಆದಮೇಲೆ ನಮ್ಮ ಯಜಮಾನರು ಇದಕ್ಕೆ ಇನ್ನಷ್ಟು ನೀರು ಎರೆಯುವುದರ ಮೂಲಕ ನನ್ನ ಸಾಹಿತ್ಯ ಕ್ಷೇತ್ರದಲ್ಲಿ ಬೆಳೆಯುವಂತೆ ಮಾಡಿದರು. ಬಹಳ ಸಂತೋಷ. ನೋಡಿ, ಕುಟುಂಬದ ಎಲ್ಲ ಜನರು ನಿಮ್ಮ ಜೊತೆಯಾಗಿ ನಿಂತರು ಅಂತ ಇದು ಮುಖ್ಯವಾಗಿದೆ, ಬಹಳ ಮುಖ್ಯವಾಗಿದೆ. ಒಂದು ಹೆಣ್ಣು ಮಗಳು ವೃದ್ಧಿ ಆಗಬೇಕಾದ್ರೆ ಕುಟುಂಬದವರು ಜೊತೆ ಇರಲೇಬೇಕು ಅಂತ ಹೇಳ್ತಾ ಇದ್ದೀರಿ. ಬಾಲ್ಯದಲ್ಲಿ ಬರೆದ ಮೊದಲ ಕವನ ಯಾವುದಾದ್ರೂ ಒಂದು, ಆ ಕವನದ ಕ್ಷಣಗಳನ್ನು ನೆನಪಿಸಿಕೊಳ್ಬಹುದಾ? ನಾನು ಬಾಲ್ಯದಲ್ಲಿ ಬರೆದಂಥ ಮೊದಲ ಕವನ ಅಂದರೆ ತಾಯಿ ಮೇಲೆ ಬರೆದೆ. ಅಮ್ಮ ಒಂದು ಬಾರಿ ನಮಗೆ ತಿನ್ಲಿಕ್ಕೆ ಉಂಡಿ ಮಾಡಿದ್ಲು. ನಾನು ತಿನ್ಬೇಕು ಅಂದಾಗ ಅದು ಆಗಿ ಹೋಗಿಬಿಟ್ಟಿತ್ತು. ಆ ಒಂದು ಕೋಪದಲ್ಲಿ 4 ಸಾಲುಗಳನ್ನು ಬರೆದಾಗ ಅಮ್ಮನೇ ನನಗೆ ಕರೆದು ಹೇಳಿದ್ಲು, ನಿನ್ನಲ್ಲಿ ಸಾಹಿತ್ಯದ ಒಲವಿದೆ ಅಮ್ಮ, ನೀನು ನಿಮ್ಮ ತಂದೆ ಹಾಗೆ ಬರೀತಿ ಅಂದಾಗ ಆ 4 ಲೈನ್ಗಳನ್ನು ನಾನು ಕೇವಲ ಅಮ್ಮ ಅಪ್ಪನ ಬಳಿ ಓದಿದರೆ ಇಡೀ ಗಲ್ಲಿಗೆ ಅಮ್ಮ ಓದಿ ಹೇಳಿದ್ಲು ಖುಷಿಪಟ್ಟು. ಅವತ್ತಿನ ಪ್ರಾರಂಭದ ಸಾಲುಗಳು ಅನೇಕ ವಿಚಾರಗಳ ಮೇಲೆ ಬರೀಲಿಕ್ಕೆ ಪ್ರಾರಂಭ ಆಗಿದ್ದು ಅಕ್ಕ ಗಾಯತ್ರಿ ಪಾಟೀಲ್ ಅನ್ನೋರು. ನಾನು ಒಂದೇ ವಿಷಯದ ಮೇಲೆ ಹೋಗ್ತಾ ಇದ್ದೆ, ಆದರೆ ಸಮಾಜದ ಎಲ್ಲ ಆಯಾಮಗಳಿಗೆ ನಿನ್ನ ಕವಿತೆಗಳು ಮುಟ್ಟಬೇಕು ಅನ್ನುವಂಥ ಸಂದೇಶ ಅಕ್ಕ ನನಗೆ ಮಾರ್ಗದರ್ಶನ ಮಾಡಿದಾಗ ಎಲ್ಲ ವಿಷಯದ ಮೇಲೆ ನಾನು ಕವಿತೆಗಳನ್ನು ಬರೀಲಿಕ್ಕೆ ಪ್ರಾರಂಭಿಸಿದೆ. ಹೆಚ್ಚಾಗಿ ನಿಮ್ಮ ಕವನದಲ್ಲಿ ಸಾಮಾನ್ಯವಾಗಿ ಯಾವ ವಿಷಯದ ಬಗ್ಗೆ ಹೆಚ್ಚು ನೀವು ಅಲ್ಲಿ ಒತ್ತ ಕೊಡ್ತೀರಿ ಅಂತ? ಪ್ರಾರಂಭದಲ್ಲಿ ಪ್ರೀತಿ ಪ್ರೇಮದ ಬಗ್ಗೆ ಬರೆದೆ. ನಂತರದಲ್ಲಿ ಹೆಚ್ಚಿನ ಕವಿತೆಗಳು ಹೆಣ್ಣಿನ ಬಗ್ಗೆ ಬರೆದೆ. ನಾನು ಒಬ್ಬ ಶಿಕ್ಷಕಿಯಾಗಿ ವೃತ್ತಿಯಲ್ಲಿ ಇದ್ದುಕೊಂಡು ಕುಟುಂಬದ ನಿರ್ವಹಣೆಯನ್ನು ಮಾಡಿಕೊಂಡು ಜೊತೆಗೆ ಸಾಹಿತ್ಯ ಕ್ಷೇತ್ರ ಅಂತ ಬಂದಾಗ ಒಬ್ಬ ಹೆಣ್ಣು ಮಗಳ ಸಮಸ್ಯೆಗಳು ಏನು, ಅವಳ ತೊಳಲಾಟ ಏನು ಅನ್ನೋದನ್ನು ಅರಿತುಕೊಂಡಾಗ ಹೆಚ್ಚು ಹೆಣ್ಣಿನ ಬಗ್ಗೆ ಕವಿತೆಗಳು ಸಮಾಜಕ್ಕೆ ಹೊರಗೆ ಬಂತು. ಸಹಜವಾಗಿ ಹೆಣ್ಣಿನ ಬಗ್ಗೆ ಹೆಚ್ಚಾಗಿ ಬರೆದಿರಿ ಅಂತ. ಆದರೆ ನಿಮ್ಮ ಮನಸ್ಸಿಗೆ ಹತ್ತಿರವಾಗುವಂಥ ವಿಷಯ ಹೆಣ್ಣು ಮಗಳು ಆದ್ಲು. ಹೌದು. ಆದರೆ ನಿಮ್ಮ ಇದರಲ್ಲಿ ವೃತ್ತಿಯಲ್ಲಿ ಮಕ್ಕಳು ಬರ್ತಾರೆ, ಮಕ್ಕಳಿಗಾಗಿನೂ ನೀವು ಸಾಹಿತ್ಯವನ್ನು ರಚಿಸಿದ್ದೀರಾ ಹೇಗೆ ಅಂತ? ಮಕ್ಕಳ ಬಗ್ಗೆ ಸಾಕಷ್ಟು ಸಾಹಿತ್ಯವನ್ನು ರಚಿಸಿದ್ದೀನಿ. ಅಂದರೆ ಇವಾಗ ಸಾಹಿತ್ಯ ಕ್ಷೇತ್ರದಲ್ಲಿ ಬಂದಂಥ ಒಬ್ಬ ಶಿಕ್ಷಕಿಗೆ ಅದು ಯಾವ ರೀತಿ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂದರೆ, ಪ್ರತಿ ಪಾಠದಲ್ಲೂ ಒಂದು ಕವಿತೆಯನ್ನು ರಚಿಸಿ ಪಾಠ ಮಾಡಬಲ್ಲೆ ಅನ್ನುವಂಥದ್ದು ಕೂಡ ಆಕೆಗೆ ಅವಕಾಶ ಸಿಗಲಿಕ್ಕೆ ಅಲ್ಲಿ ಅವಕಾಶ ಇದೆ ಅಂತ ನೀವು ಹೇಳ್ತೀರಾ. ಆದರೆ ಈಗ ನೀವು ಹೇಳಿದ್ರಿ, ಬರಹಗಾರ್ತಿಯಾಗಲಿ ಹೆಣ್ಣುಮಗಳು ಯಾವುದೇ ಕ್ಷೇತ್ರದಲ್ಲಿ ಮುಂದೆ ಬರಬೇಕಾದ್ರೆ ಅನೇಕ ಥರದ ಸಮಸ್ಯೆಗಳನ್ನು ಅವಳು ಎದುರಿಸಬೇಕಾಗ್ತದೆ. ಮುಖ್ಯವಾಗಿ ಮನೆಯವರ ಬೆಂಬಲ ಇರಬೇಕು, ಅದು ನಿಮಗೆ ಇದ್ದೇ ಇದೆ. ಅದನ್ನು ಬಿಟ್ಟು ಮತ್ತು ಇನ್ಯಾವ ಸಮಸ್ಯೆಗಳನ್ನು ನೀವು, ದೊಡ್ಡ ಸವಾಲು ಯಾವುದು ಹೆಣ್ಮಗಳಿಗೆ ಅಂತ, ಯಾವುದೇ ಕ್ಷೇತ್ರದಲ್ಲಿರಲಿ, ಇದರಲ್ಲಿನೇ ಅಂತಲ್ಲ, ಹೇಗೆ ಅವಳು ಮುಂದೆ ಬರಬಹುದು ಅಂತ, ಯಾವ ನಿಲುವು ಅವಳು ತೆಗೆದುಕೊಳ್ಳಬಹುದು? ಪ್ರತಿಯೊಬ್ಬ ಮಹಿಳೆ ನನ್ನ ಅಭಿಪ್ರಾಯದಲ್ಲಿ ಒಂದು ಕ್ಷೇತ್ರ ಅವಳು ಪ್ರವೇಶಿಸಿದ್ಲು ಅಂದರೆ
ನನಗೆ ಕುಟುಂಬದ ಬೆಂಬಲವಿಲ್ಲ, ನನಗೆ ನೆರೆಹೊರೆಯವರ ಬೆಂಬಲವಿಲ್ಲ ಅನ್ನೋಕ್ಕಿಂತ ಆ ಕುಟುಂಬದ ಜವಾಬ್ದಾರಿ, ತನಗಿರುವಂಥ ಸಮಯ, ತನಗಿರುವಂಥ ಒಂದು ಪ್ರತಿಭೆಯ ಒಂದು ಚೌಕಟ್ಟ, ಇವೆಲ್ಲವುಗಳನ್ನು ನೋಡಿಕೊಂಡು ತನ್ನದೇ ಆದ ಬದುಕಿನ ಚೌಕಟ್ಟನ್ನು ಹಾಕಿಕೊಂಡಾಗ ಯಾರ ಒಬ್ಬ ಬೆಂಬಲವಿಲ್ಲದೇನೂ ಕೂಡ ಅವಳು ಸಾಧನೆಯನ್ನು ಮಾಡಬಲ್ಳು. ಇನ್ನು ಬೆಂಬಲವಿತ್ತು ಅಂದರೆ ಇನ್ನಷ್ಟು ಆಕೆ ಸಾಧನೆ ಮಾಡಿ ಸಮಾಜಕ್ಕೆ ತೋರಿಸಬಹುದು ಅನ್ನೋದು. ಕುಟುಂಬದವರ ಬೆಂಬಲ ಇರದೇ ಇದ್ದರೆ ಬೆಳೆಯಬಹುದು ಅಂತೀರಾ? ಬೆಳೆಯಬಹುದು ಅಂದ್ರೆ ಕಷ್ಟದಲ್ಲಿ ಬೆಳೆಯಬಹುದು. ಕಷ್ಟದಲ್ಲಿ ಬೆಳೆದಾಗ ಅದು ಸಾಧನೆ ಜೊತೆಗೆ ಸಾಹಸತನ ಅಂದು ನೋವು ಆಗ್ತದೆ. ಇಲ್ಲಿ ಏನ ಸಂಕಷ್ಟದ ಸಮಯ ಬರ್ತದೆ, ಆದ್ರೆ ಅದೇ ಕುಟುಂಬ ಅನ್ನೋದು ಒಂದು ದೊಡ್ಡ ಬೆನ್ನೆಲುಬು. ಒಂದು ಕ್ಷೇತ್ರ ಅನ್ನೋ ಬದಲು ಇಡೀ ಜೀವನವೇ ಸಾಗಿಸ್ಲಿಕ್ಕೆ ಒಂದು ಬೆನ್ನೆಲುಬಂತ ಕುಟುಂಬ ಆಗಿ ನಿಂತು ಅಂದ್ರೆ ಅವಳ ಜೀವನ ತುಂಬಾ ಚೆನ್ನಾಗಿ. ಹಾಗೆ ಸಮಾಜದಲ್ಲಿ ಯಾವ ರೀತಿಯ ಸಮಸ್ಯೆಯನ್ನು ಅವಳು ಎದುರಿಸ್ತಾಳೆ ಅಂತ? ಈಗ ಒಬ್ಬ ಹೆಣ್ಮಗಳು ಹೊರಗಡೆ ಹೋಗ್ತಾಳೆ ಅಂದಾಗ ಅವಳು ಎಲ್ಲೋ ಹೋದ್ಲು, ಎಲ್ಲೋ ಬಂದ್ಲು ಅನ್ನುವಂಥ ಕಿವಿ ಮಾತುಗಳನ್ನು ಕೊಡೋದಾಗಲಿ, ಅಥವಾ ಮನೆಯಲ್ಲೇ ನಾವು ಏನು ಮಾಡ್ತಿರ್ತೀವಿ ಅನ್ನುವ ನಮ್ಮ ಕಾರ್ಯದ ಅರಿವು ನಮ್ಮ ಕುಟುಂಬದ ಸದಸ್ಯರಿಗೆ ಒಂದೊಂದು ಬಾರಿ ಗೊತ್ತಿರಲ್ಲ. ನಾವು ಹೋಗ್ತಿರುವಂಥ ಕಾರ್ಯಗಳು ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ಅನ್ನೋದು ಕೂಡ ಗೊತ್ತಿರಲ್ಲ. ಅಂಥದ್ರಲ್ಲಿ ಆ ಕುಟುಂಬಕ್ಕೆ ನಾವು ಮಾಡ್ತಕ್ಕಂಥ ಅರಿವನ್ನು ಮೂಡಿಸ್ಲಿಕ್ಕೆ ನಮಗೂ ಕೂಡ ಒಮ್ಮೊಮ್ಮೆ ಆಗಿರುವುದಿಲ್ಲ. ಆ ಸಮಯದಲ್ಲಿ ನಾವು ಅನೇಕ ಸಮಸ್ಯೆಗಳನ್ನು ಎದುರಿಸ್ತೀವಿ. ನಾವು ಯಾವುದೇ ಒಂದು ಕಾರ್ಯಕ್ಕೆ ಹೋದರೂ ಮಾನಸಿಕವಾಗಿ ಸದೃಢವಾಗಿ ಹೋಗಲಿಕ್ಕೆ ಸಾಧ್ಯ ಆಗಲ್ಲ. ವಾಪಸ್ ಹೋದ್ಮೇಲೆ ಮನೆಯಲ್ಲಿ ಯಾರು ಏನಂತಾರೋ ಏನೋ, ಗಂಡ ಒಳಗೆ ಕರ್ಕೋಬೇಕಾದ್ರೆ ನಾನು ಯಾವ ರೀತಿ ಕರ್ಕೋತಾನೋ ಏನೋ, ಅತ್ತೆ ನಾನು ಇವತ್ತು ಯಾವ ರೀತಿ ನಡೆಸ್ಕೋತಾಳೋ ಏನೋ, ಇವೆಲ್ಲ ಸವಾಲುಗಳನ್ನು ಆಕೆ ಒಂದು ಯಾವ ರೀತಿ ಎದುರಿಸ್ತಾಳೆ ಅನ್ನೋದ್ರ ಮೇಲೂ ಕೂಡ ಆಕೆಯ ಸಾಧನೆ, ಆಕೆಯ ಯಶಸ್ಸು, ಆಕೆ ಎದುರಿಸುವ ಒಂದು ಶಕ್ತಿಯ ಮೇಲೇ ನಿಂತಿದೆ ಅನ್ನೋದು ಭಾಳ ಸತ್ಯವಾದ ಮಾತು. ಖಂಡಿತ ಎಲ್ಲ ಈ ಚೌಕಟ್ಟಿನ ಆಯಾಮವನ್ನು ದಾಟಿ ಅವಳು ಮುಂದೆ ಬರಬೇಕು ಅಂತ ಹೇಳ್ತಾ ಇದ್ದೀರಾ. ಹಾಗೆ ಮೇಡಮ್ ಅವರೇ, ನಿಮ್ಮ ಪ್ರಶಸ್ತಿಗಳ ಈ ಸುರುಮಳೆ ನೋಡಿ ನನಗೆ ಭಾಳ ಆಶ್ಚರ್ಯವಾಯಿತು. ಇಷ್ಟೊಂದೆಲ್ಲ ಪ್ರಶಸ್ತಿಯನ್ನು ನೀವು ಪಡೆದಿದ್ದೀರಿ. ಮೊದಲ ಪ್ರಶಸ್ತಿ ಪಡೆದಾಗ ಆ ಅನುಭವ ಹೇಳಿ ನನಗೆ, ಹೇಗೆ ಅನಿಸ್ತು? ಮೊದಲ ಪ್ರಶಸ್ತಿ ಪಡೆದಾಗ ಇನ್ನೂ ಪ್ರಶಸ್ತಿಯ ಅರ್ಥವೇ ತಿಳಿದಿದ್ದೀನೋ ಇಲ್ಲೋ ಎನ್ನುವಷ್ಟು ನಾನಿದ್ದೆ. ಅಯ್ಯೋ ಏನೋ ನಾನು ಗುರುತಿಸಿ ಒಂದು ಪ್ರಶಸ್ತಿ ಕೊಟ್ಟರು, ಮತ್ತು ಭಾಳಷ್ಟು ಆನಂದಮಯ ಅನ್ನೋದು ಒಂದೇ ಆಯಾಮ. ಆದರೆ ಪ್ರಶಸ್ತಿಗಳು ಬರ್ತಾ ಬರ್ತಾ ಜವಾಬ್ದಾರಿಗಳ ಎಚ್ಚರಿಕೆ ಗಂಟೆ ನನ್ನಲ್ಲಿ ಬಾರಿಸ್ತಾ ಹೋಯಿತು. ಸಮಾಜ ಏಕೆ ನನ್ನನ್ನು ಗುರುತಿಸ್ತಾ ಇದೆ, ಸಮಾಜ ನನ್ನಲ್ಲಿ ಏನಿದೆ ಅಂತ ಗುರುತಿಸ್ತಾ ಇದೆ ಎಂದಾಗ ಅದನ್ನು ಹೆಚ್ಚಿಸಿಕೊಳ್ಳುವಂಥ ಪ್ರಯತ್ನ ಮತ್ತೆ ಮತ್ತೆ ಸಾಗದಾಗ ಪ್ರಶಸ್ತಿಗಳ ಸಂಖ್ಯೆನೂ ಹೆಚ್ಚಿಸ್ತಾ ಹೋಯಿತು. ನನ್ನನ್ನು ಗುರುತಿಸುವಂಥ ಎಲ್ಲ ಜನರ ಪ್ರೀತಿ ವಿಶ್ವಾಸವೂ ಕೂಡ ಹೆಚ್ಚಿಸ್ತಾ ಹೋಯಿತು ಮೇಡಮ್. ಅದೇ, ಈಗ ಪ್ರಶಸ್ತಿ ಅಂದರೆ ಬರಹಗಾರರಿಗೆ ಪ್ರೇರಣೆ, ಅದರ ಜೊತೆಗೇನೆ ಈ ಜವಾಬ್ದಾರಿ ಹೇಗೆ ಹೆಚ್ಚಾಗುತ್ತೆ ಅಂತೀರಾ? ಅದರ ನಿಮ್ಮ ಜವಾಬ್ದಾರಿ ಏನು ಬರಹಗಾರರಾಗಿ, ಸಮಾಜ ಸೇವಕಿಯಾಗಿ? ಆ ಜವಾಬ್ದಾರಿ ಏನು ಅಂತ ಹೇಳ್ತೀರಿ? ಬರಹಗಾರರಾಗಿ ಸಮಾಜದ ಜವಾಬ್ದಾರಿ ಅಂದಾಗ, ಒಬ್ಬ ಬರಹಗಾರ ಸುಮ್ಮನೆ ನಾನು ಒಂದು ಪುಸ್ತಕವನ್ನು ಹೊರಗೆ ತರಬೇಕು ಅಂತ ಬರೀತಾ ಹೋದರೆ ಅವನು ಯಾವತ್ತೂ ಲೇಖಕ ಆಗಲಾರ, ವಿಮರ್ಶಕನಾಗಲಾರ. ಜೊತೆಗೆ ಇವತ್ತು ಸಮಾಜ ಯಾವ ವಿಷಯಕ್ಕಾಗಿ ಹಸಿದಿದೆ, ಅಥವಾ ಸಮಾಜದಲ್ಲಿರುವಂಥ ಮಕ್ಕಳಿಗೆ ಇವತ್ತು ಯಾವ ಒಂದು ವಿಷಯವನ್ನು ನಾನು ಮುಟ್ಟಿಸಬೇಕು. ಒಂದು ಯುದ್ಧ ಮಾಡಬೇಕಾದ್ರೆ ಖಡ್ಗ ಬೇಕು, ಆದರೆ ವಿಷಯದ ಮುಖಾಂತರ ಯುದ್ಧ ಮಾಡಬೇಕಾದ್ರೆ ಒಂದು ಲೇಖನಿ ಒಂದೇ ಸಾಕಂತೆ. ಅಂದರೆ ಲೇಖನಿಯಲ್ಲಿ ಖಡ್ಗದಷ್ಟೇ ಶಕ್ತಿ ಇದೆ ಅಂದಾಗ ನಮ್ಮ ಸಮಾಜಕ್ಕೆ ಯಾವ ವಿಷಯದ ಬಗ್ಗೆ ಬೇಕಾಗಿದೆ, ಯಾವ ವಿಷಯದ ಬರಹವನ್ನು ನಾನು ಕೊಟ್ಟರೆ ಸಮಾಜದ ಅಂಕುಡೊಂಕ ಸರಿಯಾಗುತ್ತೆ ಎನ್ನುವಂಥ ಪರಿಕಲ್ಪನೆ ಬರಹಗಾರರಿಗಿರುವ ಮುಖ್ಯವಾದ ಜವಾಬ್ದಾರಿ. ಆ ಎಲ್ಲ ಜವಾಬ್ದಾರಿಯನ್ನು ಹೊತ್ತಂತ ನಾವು ಮಹಿಳೆಯರಿಗೆ ಯಾವ ವಿಷಯ ಕೊಡಬೇಕು, ಮಕ್ಕಳಿಗೆ ಯಾವ ರೀತಿಯ ಎಚ್ಚರಿಕೆ ಕೊಡಬೇಕು, ಪಾಲಕರಿಗೆ ಎಂಥ ಸಾಹಿತ್ಯ ಕೊಡಬೇಕು ಅನ್ನುವಂಥ ಒಂದು ಪರಿಕಲ್ಪನೆ ಸಾಹಿತ್ಯಗಾರರಿಗಿದ್ದರೆ ಆ ಸಾಹಿತ್ಯ ಜೀವಂತವಾಗಿರುತ್ತೆ ಕೊನೆವರೆಗೂ, ಮುಂದಿನವರಿಗೆ ಅದು ಇತಿಹಾಸವಾಗಿ ಉಳಿಯುತ್ತೆ ಅನ್ನೋದು ಕೂಡ ಅತ್ಯಂತ ಅವಶ್ಯಕವಾದದ್ದು. ಬಹಳ ಸತ್ಯವಾದ ಮಾತು ಮೇಡಮ್. ಹಾಗೆ ಈ ಪ್ರಶಸ್ತಿಗಳಿಗಿಂತ ಓದುಗರ ಪ್ರೀತಿ ಹೆಚ್ಚು ಮುಖ್ಯ ಅಂತ ಅಲ್ವೇ? ಹೌದು ಮೇಡಮ್, ಓದುಗರ ಪ್ರೀತಿನೇ ಮೂಲ ಆಧಾರ. ಪ್ರಶಸ್ತಿಗೆ ಆಯ್ಕೆ ಮಾಡಬೇಕಾದ್ರೆ ನೀವು ಎಷ್ಟು ಜನರ ಮನ ತಟ್ಟಿದ್ದೀರಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಸಮಾಜ ಸುಧಾರಣೆ ಆಗ್ಬೋದು, ನಾವು ತೆಗೆದುಕೊಳ್ಳುವವರು ಸುಧಾರಣೆ ಆದಾಗ ಕೊಡೋರು ಕೂಡ ಸುಧಾರಣೆ ಆಗಬಲ್ಲರು ಅನ್ನುವಂಥದ್ದು. ಅಂದರೆ ಮೊಟ್ಟ ಮೊದಲು ಸಾಹಿತ್ಯ ಕ್ಷೇತ್ರನೇ ಅಂದ್ಕೊಳ್ಳಿ, ಸಂಘಟನಾ ಕ್ಷೇತ್ರ, ಶಿಕ್ಷಣ ಕ್ಷೇತ್ರ, ಯಾವುದೇ ಕ್ಷೇತ್ರ ಇರಲಿ, ಪ್ರಶಸ್ತಿ ಪಡೆಯುವರಲ್ಲಿ ಒಂದು ಯೋಗ್ಯತೆ, ಅದು ಒಂದು ಎಚ್ಚರಿಕೆ ಗಂಟೆಯಾಗಿ ಉಳಿದ್ರೆ
ಸಮಾಜ ಸುಧಾರಣೆ ಆಗ್ತದೆ. ಪ್ರಶಸ್ತಿ ತೆಗೆದುಕೊಳ್ಳೋರಿಗೆ ಕೊಡೋರಿಗೆ ಇವತ್ತು ಯಾವುದು ಅಂದರೆ, ಮೊದಲು ಯಾರೋ ಒಬ್ಬರು ಪ್ರಶಸ್ತಿ ತೆಗೆದುಕೊಂಡ್ರೆ ಅದು ಹಬ್ಬದ ವಾತಾವರಣವೇ ಸರಿ. ಇವತ್ತು ಪ್ರಶಸ್ತಿ ಅಂದರೆ ಅದು ಸಾಮಾನ್ಯವಾದಂಥ ವಿಷಯವಾಗಿದೆ. ಅದು ಆಗ್ಲಿಕ್ಕೆ ಕಾರಣ ನೀವು ಹೇಳಿದಂಥ ನೋವು ಇವತ್ತು ಸಮಾಜಕ್ಕೂ ಕೂಡ ಅದು ನೋವಾಗಿಯೇ ಉಳಿದಿದೆ. ಹಾಗೆ ಇಂದಿನ ಯುವತಿಯರಿಗೆ ನೀವೇನು ಹೇಳ್ತೀರಾ? ಬರಹಗಾರರಾಗಿ, ಸಮಾಜ ಸೇವಕರಾಗಿ ಇನ್ನೂ ಅನೇಕ ಕ್ಷೇತ್ರಗಳಲ್ಲಿ ಹೆಣ್ಣುಮಗಳು ಇರ್ತಾಳೆ. ನೀವು ಯುವತಿಯರಿಗೆ ಏನು ಸಂದೇಶ ಕೊಡ್ತೀರಿ? ಹಿಂದಿನ ಪ್ರಶ್ನೆಗೂ ಈ ಪ್ರಶ್ನೆಗೂ ಬಹಳ ನಂಟಿದೆ ಅಂತ ಹೇಳ್ತೀನಿ ನಾನು. ಚಂದ್ರಲೋಕದ ಮೇಲೆ ಅವತ್ತಿನ ಕಾಲದಲ್ಲಿ ಕಾಲಿಟ್ಟು ಬಂದಾಗ ಅವರು ಕೇವಲ 5 ಫೋಟೋಗಳನ್ನು ತೆಗೆದುಕೊಂಡ್ರಂತೆ. ಇವತ್ತು ನಾವು ಬರೀ ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ 50 ಫೋಟೋಗಳನ್ನು ತೆಗೆದುಕೊಳ್ತೇವೆ. ಒಂದನೇದು ಆ ರೀತಿ. ಇನ್ನೊಂದು, ನಾನು ಈ ಕ್ಷೇತ್ರಕ್ಕೆ ಬಂದೀನಿ ಅಂದ ತಕ್ಷಣ ಕೆಲವೇ ದಿನಗಳಲ್ಲಿ ಒಬ್ಬ ಸಾಧಕಿ ಅನ್ನಿಸ್ಕೋಬೇಕು ಅಂತ ಆಸೆ ಪಡುವುದೇನಿದೆಯಲ್ಲ, ಅದು ನಮ್ಮಲ್ಲಿರುವಂಥ ಆಳದ ಅಧ್ಯಯನಕ್ಕೆ ಬಡಿಗೆಯ ಪೆಟ್ಟು ಬೀಳುತ್ತೆ ಅನ್ನೋದು. ಯಾವಾಗ ನಾವು ಯಾವ ಕ್ಷೇತ್ರದಲ್ಲಿ ಪರಿಪಕ್ವತೆಯನ್ನು ಪಡಿತೇವೆ ಅಲ್ಲಿ ನಮಗೆ ನೋಡುಗರು ನೀಡುವಂಥ ಗೌರವ ಬಹಳಷ್ಟು ಬದಲಾವಣೆಗೊಳ್ತದೆ. ಇವತ್ತಿನ ಯುವಕರಿಗೆ ಹೇಳುವುದು ಒಂದೇ, ನಾನು ಸಹನೆ ಇರಬೇಕು. ಹಾಗೆ ಒಂದು ಕೊಟೇಶನ್ ಬರ್ತೈತೆ, ನಮ್ಮ ಕಷ್ಟಗಳು ಮೌನವಾಗಿ ಸಾಗಬೇಕು, ಪರಿಶ್ರಮ ಸದ್ದಿಲ್ಲದೆ ಸಾಗಬೇಕು, ಆದರೆ ನಮ್ಮ ಸಾಧನೆಯ ಧ್ವನಿ ಇದೆಯಲ್ಲ ಇಡೀ ಜಗತ್ತಿಗೆ ಜೋರಾಗಿ ಕೇಳಿಸ್ಬೇಕಂತೆ. ಆ ಥರ ನಮ್ಮ ಯಶಸ್ಸು ಯಾರಿಗೂ ಗೊತ್ತಿಲ್ಲದೆ ಸದ್ದಿಲ್ಲದೆ ಒಳಗೆ ಸಾಕ್ತಾ ಇರಬೇಕು. ಪರಿಶ್ರಮದ ಮೂಲಕ ಸಾಧನೆ ಇರಬೇಕು, ಆ ಸಾಧನೆಗೆ ಬೆಲೆ ಇರುತ್ತೆ ಅನ್ನೋದು ಇವತ್ತಿನ ಯುವಕರಿಗೆ ಸಂದೇಶ. ಬಹಳ ಚೆನ್ನಾಗಿ ಹೇಳಿದ್ರಿ. ಹಾಗೆ ನಿಮಗೆ ಒಂದು ಯಾವುದಾದರೂ ನೀವು ಬರೆದಂತ ಕವನ ನಮ್ಮ ಕೇಳುಗರಿಗೆ ಕೇಳಿಸ್ಬಿಡಿ. ನಾನು ಆಗ್ಲೇನೆ ನಿಮ್ಗೆ ಹೇಳಿದೆ ಮೇಡಮ್, ಹೆಣ್ಣು ಮಕ್ಕಳ ಬಗ್ಗೆ ಹೆಚ್ಚಿನ ಕವನಗಳನ್ನ ಬರದೆ ಅಂತ. ಯಾಕೆ ಬರದೆ ಅಂದ್ರೆ, ನನ್ನ ತಾಯಿಯನ್ನ ನೋಡಿದ್ದೆ ನಾನು. ಆಕೆ ಕಳೆದಿದ್ದ ಎಲ್ಲ ಇಡೀ ವರ್ಷಗಳು, ಇಡೀ ತನ್ನ ಜೀವನವನ್ನೇ ಒಲಿ ಮುಂದೆ ಕಳೆದ್ಲು ಅನ್ನುವಂಥದ್ದು ನನಗೆ ಭಾಳ ಕಾಡ್ತಾ ಇರುವಂಥದ್ದು. ಯಾಕೆಂದ್ರೆ ಅಮ್ಮ ಎಲ್ಲ ವಿಷಯದಲ್ಲೂ ಜಾನಳಿದ್ದಳು, ಆದ್ರೆ ಒಲೆನೇಕೆಗೆ ಸಂಗಾತಿ ಆಯ್ತಲ್ಲ, ಅದಕ್ಕೆ ನಾನು ಒಂದು ಶೀರ್ಷಿಕೆ, ಗಟ್ಟಿ ಬೇವ ನೀ ಬಲು ಗಟ್ಟಿ, ಶರಗದಾಗ ಮುಖ ಮರಿ ಮಾಡಿ ಒಲಿ ಮುಂದೆ ಕಳೆದಿ ನೀನು ಬದುಕ, ಬಾಯಿ ಬಿಟ್ಟು ಬೈಕಿ ಹೇಳಿಲ್ಲ ಬ್ಯಾರೆಯವರಿಗೆ ಬದುಕಿ ಬಿಟ್ಟು ಯವ ನೀ ಗಟ್ಟಿ ಬೇ ಬಲು ಗಟ್ಟಿ, ಆಗ್ಲಾರ್ದ ವಯಸ್ಸಿನಾಗ ಮದಿವಾದಿ, ಸಣ್ಣಕ್ಕಿದ್ದಾಗಿ ಹಿರಿತನ ಮಾಡಿ ಹಿರೇಕ್ಯಾದಿ, ವರ್ಷ ತುಂಬುದ್ರಾಗೆ ಒಂದೊಂದು ಮಕ್ಕಳನ್ನ ಹಡದಿ, ಇರುತನ ಕಷ್ಟದಾಗೆ ಮನಿಗೆ ಮರಿಗೆ ಹೋದಿ, ಯವ ನೀ ಗಟ್ಟಿ ಬೇ ಬಲು ಗಟ್ಟಿ, ಹಗಲೆಲ್ಲ ದುಡಿತಿದ್ದಿ ಅರೂ ಇಲ್ದ, ರಾತ್ರಿ ಕುಡಿದು ಬಡಿತಿದ್ದ ಮಿತಿ ಇಲ್ದ, ತವ್ರ ಮನಿಗೆ ಯಾಕೆ ಹೋಗ್ಲಿಲ್ಬೇನಿ, ಸಮಾಜ ಕಟ್ಟಿ ಹಾಕಿ ತನ್ಬೇ ನಿನ್ನ, ಯವ್ವ ನೀ ಗಟ್ಟಿ ಬೇ ಬಲು ಗಟ್ಟಿ, ಮಕ್ಕಳು ಸಣ್ಣೋರಂತ ನಮ್ಮೊಂದು ಹೇಳಿಲ್ಲ, ಗಂಡ ಕಲ್ಲಿದ್ದಂಗಂತ ಅಲ್ಲಿ ತೋಡ್ಕೊಳ್ಳಿಲ್ಲ, ನೀ ಉದುಗೋಳ್ಯಾಗೆ ನಿನ್ನ ನೋವು ಬಿಟ್ಟಿ, ಒಲಿ ಕಾವಿಗೆ ನಿನ್ನ ಕಣ್ಣೀರು ಬತ್ತಿಸಿದಿ, ಯವ್ವ ನೀ ಗಟ್ಟಿ ಬೇ ಬಲು ಗಟ್ಟಿ, ನೀ ಸತ್ತ ಮ್ಯಾಲ ನಿನ್ನ ತೆಲ್ದಿಂಬ ಭಾಳ ಅತ್ತ, ಇರುತನ ನೀ ಅದ್ರ ಮ್ಯಾಲ ಅತ್ತಿದ್ದೆ ಅಂತ ಹೇಳಲಿಲ್ವೇ ನೀ ನಮ್ಮ ಮುಂದೆ, ಈಗ ಮರಗಾಕತ್ತೀವಿ ಅಪ್ಪನ ಮುಂದೆ, ಯವ್ವ ನೀ ಗಟ್ಟಿ ಬೇ ಬಲು ಗಟ್ಟಿ, ಸುಟ್ಟು ಬುದ್ಧಿ ಆಗೋ ಬದ್ಲಿ ಬರಿತಿದ್ದಿ ಹೊಸ ಇತಿಹಾಸ, ಸುಟ್ಟು ಬುದ್ಧಿ ಆಗೋ ಬದ್ಲಿ ಬರಿತಿದ್ದಿ ಹೊಸ ಇತಿಹಾಸ, ಹೆಣ್ಣದೀನಿ ಅಂತ ಹೆಣಾದೆಲ್ಬೆ, ಹೆಣ್ಣದೀನಿ ಅಂತ ಹೆಣಾದೆಲ್ಬೆ, ಯವ್ವ ತಪ್ಪು ಮಾಡಿದೆ ಬೇ ನೀ ಬಲು ತಪ್ಪು ಮಾಡಿದೆ, ಯವ್ವ ನೀ ಗಟ್ಟಿ ಬೇ ಬಲು ಗಟ್ಟಿ ಅನ್ನುವಂಥ ಕವನ ಮೊದಲು ನನ್ನ ತಾಯಿಗೆ ಬರೆದೆ. ಇದು ಸಮಾಜದ ಎಲ್ಲ ತಾಯಿಯರಿಗೂ ಕೂಡ ಒಪ್ಪಿತು ಅಪ್ಪಿತು ಅನ್ನೋದು ಕೂಡ ನನಗೆ ಭಾಳ ಖುಷಿ ಕೊಡ್ತು. ಖಂಡಿತ ಭಾಳ ಚೆನ್ನಾಗಿ ಹೇಳಿದ್ರಿ. ಹೆಣ್ಣು ಅಂತ ಹೇಳಿ ನೀನು ಹೆಣ ಅದೇ ಅಲ್ಲ ಅಂತ. ಹೌದು, ಇದು ಸತ್ಯ, ಜೀವನದ ಸತ್ಯನೇ ಅಂತ ಹೇಳಬಹುದು ನಾವು. ಅಂದ್ರೆ ಇದು ನಿಮ್ಮ ಜೀವನದ ನೋವಿನ ಪ್ರತಿಬಿಂಬವು ನಿಮ್ಮ ಬರಹದಲ್ಲಿ ಬಿಂಬಿಸ್ತಾ ಇದ್ದೀರಿ ಅಂತ. ನಿಮ್ಮದೇ ಅನುಭವಗಳನ್ನು ಬರೆದಿದ್ದೀರಾ ಅಥವಾ ಮೊದಲು ನಾನು ನನ್ನ ಮನೆಯ ಅನುಭವಗಳನ್ನೇ ನಾನು ಬರೀತಾ ಹೋದೆ. ಅಪ್ಪ ಎಷ್ಟು ಜಾನ್ರಿದ್ರು, ಆದ್ರೆ ಬೇಗ ತೀರಿಕೊಂಡಿದ್ದರ ನೋವು ನನಗೆ ಕಾಡ್ತಾ ಇತ್ತು. ಅವರೆಲ್ಲರ ವಿಚಾರಗಳನ್ನು ಕೂಡ ಬರೀತಾ ಇದ್ದೆ. ಅಪ್ಪ ಹೋದ್ಮೇಲೆ ಅಣ್ಣ ತೆಗೆದುಕೊಂಡಂತ ಮನೆಯ ಜವಾಬ್ದಾರಿ ಬಗ್ಗೆ ಬರೀತಾ ಇದ್ದೆ. ನನ್ನೆಲ್ಲ ಅಕ್ಕ ತಂಗಿಯರ ಪ್ರೀತಿ, ನನ್ನ ಮನೆ ಒಂದು ಜೇನುಗೂಡಿನ ಕುಟುಂಬ. ಅಕ್ಕ ಮಂಜುಳಾ ಎನ್ನುವರು ತಾಯಿಯ ಪಾತ್ರವನ್ನು ನಿರ್ವಹಿಸಿದರು. ತಾಯಿ ತುಂಬ ಜಾನೆ. ಆಕೆಯನ್ನು ನೆನೆಸ್ಕೊಂಡು, ತಂಗಿ ತಮ್ಮನನ್ನು ನೆನೆಸ್ಕೊಂಡು, ಎಲ್ಲರನ್ನ ನೆನಪಿಸಿಕೊಂಡು ಬರೆದಂಥ ಸಾಹಿತ್ಯ ಬಾಳಿತ್ತು. ನಂತರದಲ್ಲಿ ಅಧ್ಯಯನ ಮಾಡ್ತಾ ಹೋದಾಗ ಶರಣರ ಬಗ್ಗೆ ಹಾಗೆ ಜಾನಪದ ಸಾಹಿತ್ಯದ ಬಗ್ಗೆ ಒಲವು ಮೂಡಿದಾಗ ಸಾಹಿತ್ಯದ ಒಂದು ಆಯಾಮಗಳು ಬದಲಾಗ್ತಾ ಹೋಯ್ತು ಮೇಡಮ್. ಚುಟುಕುಗಳು ಕೂಡ ನಾನು ಈ ಸಮಾಜಕ್ಕೆ ಕೊಟ್ಟೆ. ನಮಗೆ ಒಂದು ಚುಟುಕುವನ್ನು ಕೇಳಿಸ್ಬಿಡಿ. ಚುಟುಕುಗಳು ಕೇವಲ ಸಾಲುಗಳು ಭಾಳ ಕಮ್ಮಿ ಇರುತ್ತೆ ಮೇಡಮ್, ಆದರೆ ಅದು ಸಮಾಜಕ್ಕೆ ಚಾಟಿ ಏಟನ್ನು ಕೊಟ್ಟಂತಿರುತ್ತೆ. ಪಶ್ಚಾತ್ತಾಪ ಅನ್ನುವಂಥ ಚುಟುಕು ಬರದೆ.
ಚಟಕ್ಕೆ ಬಿದ್ದ ಮಗ ಮನೆ ಬಿಟ್ಟು ಹೋಗಿದ್ದ. ಚಟಕ್ಕೆ ಬಿದ್ದ ಮಗ ಮನೆ ಬಿಟ್ಟು ಹೋಗಿದ್ದ. ಅರಿವಾಗಿ ಮರಳಿ ಬಂದಾಗ ಅಪ್ಪ ಸತ್ತು ಹೋಗಿದ್ದ. ಅರಿವಾಗಿ ಮರಳಿ ಬಂದಾಗ ಅಪ್ಪ ಸತ್ತು ಹೋಗಿದ್ದ. ಇದು ಇವತ್ತಿನ ಮಕ್ಕಳ ಪರಿಸ್ಥಿತಿ ನೋಡಿದಾಗ ಮನೆಯ ಕಥೆನೂ ಕೂಡ ಆಗುತ್ತೋ ಏನೋ ಎಂಬ ಭಯದಲ್ಲಿ ನಾನು ಈ ಚುಟುಕನ್ನು ಬರೆದೆ. ಮತ್ತೊಂದು ಕಡೆ ವರದಕ್ಷಿಣೆ ಅನ್ನೋದು ಎಲ್ಲೂ ಇನ್ನೂ ನಿಂತಿಲ್ಲೇನೋ, ಅಲ್ಲಲ್ಲಿ ನಾನು ನೋಡ್ತಾ ಇದ್ದೀನೇನೋ ಎನ್ನುವುದಕ್ಕಾಗಿ ಗೌರಿ ಡೌರಿ ಎನ್ನುವಂಥದ್ದ ಬರೆದೆ. ಇದ್ದಳೊಬ್ಬಳು ಮಗಳು ಗೌರಿ, ಮದುವೆ ಮಾಡಿದರು ಹಿರಿಯರು ಸೇರಿ, ಮರುವರ್ಷವೇ ಸತ್ತಳು ಕಾರಣ ಡೌರಿ ಎನ್ನುವಂಥ ನೋವಿನ ಸಾಲುಗಳು ಈ ಸಮಾಜಕ್ಕೆ ನಾನು ಕೊಡ್ತಾ ಹೋದೆ. ಹಾಗೆ ಇನ್ನೊಂದು ಕವಿತೆ ಅಂದರೆ, ಇವತ್ತು ಸಮಾಜ ಕುಡಿತದಿಂದ ಕುಟುಂಬ ಹಾಳಾಗ್ತಿದೆ, ಸಮಾಜ ಹಾಳಾಗ್ತಿದೆ. ಅದಕ್ಕೆ ಎಚ್ಚರ ಕಟ್ಟೆಚ್ಚರ ಎನ್ನುವಂಥ ಶೀರ್ಷಿಕೆ ಮೂಲಕ ಬರೆದೆ. ಓ ಅಣ್ಣ ನಿಲ್ಲಿಸಿ ಬಿಡು ನಿನ್ನ ನಿರಂತರ ಕುಡಿತ. ಓ ಅಣ್ಣ ನಿಲ್ಲಿಸಿ ಬಿಡು ನಿನ್ನ ನಿರಂತರ ಕುಡಿತ, ಇಲ್ಲಂದ್ರ ಅದೇ ನಿಲ್ಲಿಸಿ ಬಿಡ್ತದ ನಿನ್ನ ಹೃದಯದ ಬಡಿತ. ಇಲ್ಲಂದ್ರ ಅದೇ ನಿಲ್ಲಿಸಿ ಬಿಡ್ತದ ನಿನ್ನ ಹೃದಯದ ಬಡಿತ ಅಂತ ಬರೆದೆ. ಆಮೇಲೆ ಗಂಡ ಹೊಸದಾಗಿ ಬಂದಾಗ ಎಲ್ಲರನ್ನೂ ಪ್ರೀತಿಸ್ತಿರ್ತಾನೆ ಹೆಂಡತಿಯನ್ನು. ವರ್ಷಗಳ ಕಳೆದ ಮೇಲೆ ಹೆಂಡತಿಯನ್ನು ಪ್ರೀತಿಸ್ತಿರ್ತಾನೆ, ಆ ಪ್ರೀತಿಯನ್ನು ತೋರಿಸ್ತಾ ಇರಲ್ಲ. ಅದರ ಮೇಲೆ ನಾನೊಂದು ಬರೆದೆ. ಶೀರ್ಷಿಕೆ ನನ್ನ ಗಂಡ. ಹೊಸದಾಗಿ ಬಂದಾಗ ಎಲ್ಲವನ್ನೂ ತಿನ್ನಿಸಿದ ಹೊರಗಿನಿಂದ ತಂದು. ಹೊಸದಾಗಿ ಬಂದಾಗ ಎಲ್ಲವನ್ನೂ ತಿನ್ನಿಸಿದ ಹೊರಗಿನಿಂದ ತಂದು, ಈಗ ಏನಾದರೂ ಕೇಳಿದರೆ ಹೇಳುವನು ಸುಮ್ಮನೆ ಬೀಳು ಇದ್ದಿದ್ದು ತಿಂದು. ಈಗ ಏನಾದರೂ ಕೇಳಿದರೆ ಹೇಳುವನು ಸುಮ್ಮನೆ ಬೀಳು ಇದ್ದಿದ್ದು ತಿಂದು ಅಂತ. ಈಗ ಇಂಥ ಅನೇಕ ಚುಟುಕುಗಳನ್ನು ಈ ಸಮಾಜಕ್ಕೆ ಕಾವ್ಯಸಿರಿ ಎನ್ನುವಂಥ ನನ್ನ ಕೃತಿಯ ಮೂಲಕ ಕೊಟ್ಟೆ. ಇನ್ನೂ ಸಾಹಿತ್ಯ ಕೃಷಿಯನ್ನು ಮಾಡ್ತಾ ಇದ್ದೀನಿ. ಭಾಳ ಸಂತೋಷ. ಭಾಳ ಹೃದಯಕ್ಕೆ ತಾಗುವಂಥ ಚುಟುಕುಗಳಿವೆ. ಭಾಳ ಚೆನ್ನಾಗಿ ಬರೆದಿದ್ದೀರಾ ಮೇಡಮ್. ಈಗ ಸಾಹಿತ್ಯದ ಯೋಜನೆಗಳು ಏನು ಮುಂದೆ? ಬರೆದಂಥ ಲೇಖನಗಳು ಭಾಳಷ್ಟಿವೆ ಮೇಡಮ್. ಮತ್ತು ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳ ಜ್ಞಾನ ಯೋಗಾಶ್ರಮಕ್ಕೆ ಉಪನ್ಯಾಸಕ್ಕಾಗಿ ಹೋದಾಗ ಅಲ್ಲಿ ಪೂಜ್ಯರು ನನಗೆ ನೀಡಿದಂಥ ಸಲಹೆ, ನಿಮ್ಮ ಉಪನ್ಯಾಸ ಮಾಲಿಕೆ ಭಾಗ 1 ಭಾಗ 2 ಅಂತ ಮಾಡಿಕೊಂಡು ಹೋಗಿ. ನಿಮಗೆ ಬರಹ ಆಗಲಿಲ್ಲಂದರೆ ಉಪನ್ಯಾಸ ಮಾಡಿದ ವಿಷಯ ಬರಹಕ್ಕೆ ಅನುಕೂಲ ಆಗುತ್ತೆ ಎಂದಾಗ ಅವೆಲ್ಲ ಉಪನ್ಯಾಸ ಒಂದು ಕೂಡಿಟ್ಟಂಥ ಪುಸ್ತಕವನ್ನು ಮಾಡಬೇಕು ಅನ್ನುವಂಥದ್ದು ಮುಂದಿನ ಯೋಜನೆಯಾಗಿದೆ. ಹಾಗೆ ಹೈಕುಗಳು, ಜಪಾನಿನ ಹೈಕುಗಳನ್ನು ಕೂಡ ಬರೀಬೇಕು ಅಂತ ಪ್ರಾರಂಭ ಮಾಡಿದ್ದೇನೆ. ಅದನ್ನು ಕೂಡ ಕೊಡಬೇಕು ಅಂತ. ಜೊತೆಗೆ ನಾನು ಇನ್ನೊಂದು ವಿಶೇಷವಾದ ಕಾರ್ಯಕ್ರಮ ಮಾಡಿದೆ ಮೇಡಮ್. ದೇವರ ಹಿಪ್ಪರಿಗೆಯ ಕ್ಷೌರಿಕ ಅಂಗಡಿಯಲ್ಲಿ ಒಂದು ಗ್ರಂಥಾಲಯ ನಿರ್ಮಾಣ ಮಾಡಿದೆ. ಅದು ಪ್ರಾರಂಭದಲ್ಲಿ ಈಗ ಒಂದು ಕ್ಷೌರಿಕ ಅಂಗಡಿ ಆದರೂ ಮುಂಬರುವ ದಿನಮಾನಗಳಲ್ಲಿ ಆ ಕ್ಷೌರಿಕ ಅಂಗಡಿಯ ಸಂಖ್ಯೆಯನ್ನು ಹೆಚ್ಚಿಸುವಂಥ ಯೋಜನೆ ನನ್ನದಾಗಿದೆ. ಯಾಕೆಂದರೆ ಅಲ್ಲಿ ಬರುವಂಥ ಎಲ್ಲ ಒಂದು ಕಟಿಂಗಕ್ಕೆ ಬರುವಂಥ ಜನರು ಸಮಯ ಇದ್ದರೆ 10-15 ನಿಮಿಷ ಒಂದು ಪುಸ್ತಕದ ಕಡೆ ಕಣ್ಣು ಹಾಯಿಸಲಿ ಅಂತ ಅವರ ಆಸಕ್ತಿಗೆ ಬೇಕಾದಂಥ ಎಲ್ಲ ವಿಷಯದ ಪುಸ್ತಕಗಳನ್ನು ನಾನು ಸೋಮು ಹಡಪದವರಿಗೆ, ದೇವರಿಪ್ಪರಿಗೆಗೆ ಎಲ್ಲವನ್ನ ಪುಸ್ತಕನ ನೀಡಿದ್ದೀನಿ. ನಾನು ನೀಡುವುದು ದೊಡ್ಡದಲ್ಲ ಅನಿಸಿದೆ. ನನ್ನ ಕಲ್ಪನೆಗೆ ಸಾಥಿ ಕೊಟ್ಟವರು ಸೋಮು ಹಡಪದವರು. ನಾನು ಅವ್ರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಸೋಮು ಹಡಪದಂಥವರ ಮನಸ್ಸುಳ್ಳಂಥವ್ರು ಅನೇಕರು ಮುಂದೆ ಬಂದರೆ ಅವರ ಕ್ಷೌರಿಕ ಅಂಗಡಿಯಲ್ಲೂ ಕೂಡ ಗ್ರಂಥಾಲಯವನ್ನು ನಾನು ನನ್ನ ಸ್ವಖರ್ಚಿನಲ್ಲಿ ಮಾಡಲಿಕ್ಕೆ ಮುಂದಿದ್ದೀನಿ ಎನ್ನುವಂಥ ಮಾತನ್ನು ಈ ಸಮಾಜದ ಮುಂದೆ ಒಪ್ಪಿಸ್ಲಿಕ್ಕೆ ಇಷ್ಟಪಡ್ತೀನಿ. ಭಾಳ ಸಂತೋಷ. ನೋಡಿ, ಈ ಥರ ತುಂಬ ಸಮಾಜ ಸೇವೆಗಳನ್ನು ಮಾಡ್ತಾ ಇದ್ದೀರಾ. ಅವು ಯಾವ್ಯಾವ ಕ್ಷೇತ್ರದಲ್ಲಿ ಮಾಡಿದಿರಿ? ಅದೊಂದೆರಡು ಸಂಕ್ಷಿಪ್ತದಲ್ಲಿ ಹೇಳಿದ್ರೆ ಚೆನ್ನಾಗಿರುತ್ತೆ. ಪ್ರತಿ ಮನೆಯಲ್ಲೂ ಪತಿ ಅನ್ನೋನು ಚೆನ್ನಾಗಿದ್ದಾಗ ಕುಟುಂಬ ತುಂಬಾ ಚೆನ್ನಾಗಿರುತ್ತೆ. ಯಾರು ಕುಟುಂಬವನ್ನು ನಿರ್ವಹಿಸಬೇಕಾಗಿದೆ ಆತನೇ ಚಟದಲ್ಲಿ ಬಿದ್ದಾಗ ಆ ಕುಟುಂಬದ ಏಳಿಗೆ ಅನ್ನೋದು ಒಂದು ಪ್ರಶ್ನಾರ್ಥಕ ಚಿಹ್ನೆ. ಹೀಗಾಗಿ ಕುಡಿತ ಎನ್ನುವುದು ನನಗೆ ಆಗಾಗ ಕಾಡುವಂಥ ಪ್ರಶ್ನೆ. ಮಕ್ಕಳಿಂದ ಕುಡಿತದಿಂದಾಗುವ ದುಷ್ಪರಿಣಾಮದ ಪತ್ರಗಳನ್ನು ಕರ್ನಾಟಕದ ಮುಖ್ಯಮಂತ್ರಿಗಳಿಗೆ ಬರೆಸುವಂತ ಪತ್ರದ ಮುಖೇನ ಅಭಿಯಾನವನ್ನ ಪ್ರಾರಂಭಿಸಿದೆ. ಬಹಳ ಚೆನ್ನಾಗಿದೆ. ಸ್ವಚ್ಛ ಭಾರತದ ಅಭಿಯಾನನ ಕೂಡ ಪ್ರಾರಂಭಿಸಿದೆ. ಕಾಶಿನಾಥ್ ಔಟಿಯವರ ಜೊತೆ ಕೂಡಿ, ಪ್ರಭಾಕರ್ ಕೇಡದನ್ನವರ ಸಹೋದರರ ಜೊತೆಗೂಡಿ ಯೋಗದ ಒಂದು ಕಾರ್ಯಕ್ರಮವನ್ನು ಬಸವನ ಬಾಗೇವಾಡಿಯಲ್ಲಿ ಪ್ರಾರಂಭ ಮಾಡಿ ಮಹಿಳಾ ಯೋಗ ಸಾಧಕಿಯರಿಗೆ ಒಂದು ವೇದಿಕೆಯನ್ನು ಕಲ್ಪಿಸಿ ತಾಲೂಕಾ ಪ್ರಭಾರಿಯಾಗಿ ನಾನು ಕೂಡ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ತುಂಬ ಸಂತೋಷ. ನೋಡಿ, ಮತ್ತೊಂದು ವಿಷಯವನ್ನು ನಾನು ಕೇಳಬೇಕು ಮೇಡಮ್. ನೀವು ಒಂದು ಜವಾಬ್ದಾರಿಯುತ ಶಿಕ್ಷಕಿಯಾಗಿ ನಿಮ್ಮ ಲೇಖನವನ್ನು ಹೇಗೆ ನಿಮ್ಮ ಮಕ್ಕಳ ಮೇಲೆ ಪ್ರಭಾವ ಬೀರ್ತದೆ ಅಂತ ಅಂದ್ಕೊಳ್ತೀರಿ? ಸಾಹಿತ್ಯ ಕ್ಷೇತ್ರದಲ್ಲಿ ಪ್ರವೃತ್ತಿಯಾಗಿ ನಾನಿದ್ದು ವೃತ್ತಿಯಲ್ಲಿ ಶಿಕ್ಷಕಿಯಾಗಿರುವುದರಿಂದ
ಶಿಕ್ಷಣ ವೃತ್ತಿಯಲ್ಲಿ ಅನೇಕ ಸಮಸ್ಯೆಗಳನ್ನು ನಾವು ಎದುರಿಸ್ತೀವಿ ಮೇಡಮ್. ಏನಂದರೆ ಅಲ್ಲಿ ಕೂಲಿಗೆ ಹೋಗೋ ಸಲುವಾಗಿ ಮಗುವನ್ನು ಶಾಲೆಗೆ ಬಿಡಿಸಿಬಿಡ್ತಾರೆ. ಮತ್ತು ಹೆಣ್ಣು ಮಗು ಇದೆ, ಹೆಚ್ಚಿನ ಶಿಕ್ಷಣವನ್ನು ಪಡೆದ್ರೆ ಅವಳಿಗೆ ಏನಾದರೂ ಆಗಿಬಿಡುತ್ತೆ ಅನ್ನುವಂಥ ಒಂದು ಭಯ, ಹೆತ್ತವರ ಭಯ. ಇವೆಲ್ಲವುದರ ಮೂಲಕ ನನ್ನ ಸಾಹಿತ್ಯದ ಮೂಲಕ ಮಕ್ಕಳಿಗೆ ಯಾವ ರೀತಿ ಕರೆ, ಇಡೀ ನಾಡಿನುದ್ದಕ್ಕೂ ಅದು ಜಾಗೃತಿಯ ಗಾಯನ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾನು ಕೆಲವೊಂದು ಗೀತೆಗಳನ್ನು ರಚನೆ ಮಾಡಿದೆ. ಸಾಲಿಯ ಬಿಟ್ಟಿ ಕೂಲಿಗೆ ಹೊಂಟಿ ಬಡತನ ಬೆನ್ನೇರಿ, ಓದುದು ಬಿಟ್ಟು ಬರೆಯುವುದು ಬಿಟ್ಟು ಮನೆತನ ಬೆನ್ನೇರಿ, ನಿನಗ್ಯಾಕ ತಿಳಿಲಿಲ್ಲ ನೀನ್ಯಾಕ ಅರಿಲಿಲ್ಲ ಬದುಕನ್ನ, ಓ ಓ ಓ ಸಾಲಿಯ ಬಿಟ್ಟಿ ಕೂಲಿಗೆ ಹೊಂಟಿ ಬಡತನ ಬೆನ್ನೇರಿ, ನಿನ್ನ ತಂದೆಯು ನಿನ್ನ ತಾಯಿಯು ಅಕ್ಷರ ಅರಿಯದ ಅಂಧಕರು, ಶಾಲೆಯ ಕಾಣದ ಪಾಲಕರು, ಅಕ್ಷರ ಅರಿಯದ ಅಂಧಕರು, ಶಾಲೆಯ ಕಾಣದ ಪಾಲಕರು, ನೀ ಬಾರೇ ಓ ಓ ಓ ಸಾಲಿಯ ಬಿಟ್ಟು ಕೂಲಿಗೆ ಬಿಟ್ಟು ಬಡತನ ಬೆನ್ನೇರಿ, ಓದುದು ಬಿಟ್ಟು ಬರೆಯುವುದು ಬಿಟ್ಟು ಮನೆತನ ಬೆನ್ನೇರಿ ಅನ್ನುವಂಥ ಹಾಡನ್ನು ಕೂಡ ಬರೆದೆ. ಹಾಗೆ ಇವತ್ತಿನ ಜಾನಪದ ಗೀತೆಗಳ ಧ್ವನಿ ಸುರಳಿ ಭಾಳ ಯುವಕರ ಮೇಲೆ ಪ್ರಭಾವ ಬೀರಿರ್ತದೆ. ಅದೇ ಧ್ವನಿ ಸುರಳಿ ಮೇಲೆ ನಾನು ಹಾಡಿದರೆ ಕೂಲಿ ಮಾಡುವಂಥ ಮಕ್ಕಳು ಈ ಶಾಲೆಯತ್ತ ಧ್ವನಿ ಮಾಡ್ಬೋದು ಬರ್ಬೋದು ಅಂತ ಮತ್ತೊಂದು ಗೀತೆಯನ್ನು ಬರೆದೆ. ಅದರ 4 ಲೈನ್ಗಳನ್ನು ಇಲ್ಲಿ ಹಾಡ್ತೀನಿ. ಬಾ ಮಗುವೆ ಬಾ ಮಗುವೆ ಸಾಲಿಗಿ ಬಾ ಮಗುವೆ, ನನ್ನ ಮಗುವೆ ನನ್ನ ಮಗುವೆ ಕೂಲಿಗಿ ಬೇಡ ಮಗುವೆ, ಪಾತ್ರೆ ತೊಳೆಯುವುದು ಸಾಕಿನ್ನ ಕೂಲಿ ಮಾಡುವುದು ಯಾಕಿನ್ನ, ಪಾತ್ರೆ ತೊಳೆಯುವುದು ಸಾಕಿನ್ನ ಕೂಲಿ ಮಾಡುವುದು ಯಾಕಿನ್ನ, ಕಲಿಬೇಕು ನೀ ಇನ್ನ ಗಟ್ಟಿ ಮಾಡು ಮನಸ್ಸನ್ನ, ಪಾಟಿ ಚೀಲ ಹಿಡ್ಕೊಂಡು ಸಮವಸ್ತ್ರ ಹಾಕೊಂಡು ಸಾಲಿ ಒಳಗ ಬಂದರ ನೀನು ಸಾಕ್ಷಾತ್ ದೇವರ, ಕೂಲಿ ಬಿಟ್ಟು ನೀ ಸಾಲಿಗಿ ಬಂದು ನೋಡ ನೀಯೇ ಹುಡುಗಿ, ಬಾಳೆಲ್ಲ ಬಂಗಾರ ಬದುಕೆಲ್ಲ ಸಿಂಗಾರ. ಈ ರೀತಿ ಅನೇಕ ಸಾಲುಗಳನ್ನು ಮಕ್ಕಳಿಗೆ ಜಾಗೃತಿಯಾಗಿ ನಾನು ನನ್ನ ಸಾಹಿತ್ಯವನ್ನು ನೀಡಿದ್ದೀನಿ. ಬಹಳ ಸಂತೋಷ ಮೇಡಮ್ ಅವರೇ. ನೋಡಿ, ನೀವು ಈ ಆಡು ಭಾಷೆಯಲ್ಲಿ ಈ ಕವನಗಳನ್ನು ಏನು ಬರೆದಿದ್ದೀರಿ ಇದು ತುಂಬ ಪ್ರಭಾವ ಬೀರುತ್ತೆ ಅಂತ ನನಗನ್ನಿಸ್ತಾ ಇದೆ. ಭಾಳ ಚೆನ್ನಾಗಿ ಬಂದಿವೆ. ಹಾಗೆ ಹೋಗ್ತಾ ಹೋಗ್ತಾ ನಮ್ಮ ಶ್ರೋತೃಗಳಿಗೆ ಯಾವ ಕಿವಿ ಮಾತನ್ನು ಹೇಳಲು ಬಯಸ್ತೀರಿ? ನಾವು ಯಾವ ವೃತ್ತಿಯಲ್ಲಿ ಇರ್ತೀವಿ ಆ ವೃತ್ತಿಗೆ ನಮ್ಮ ಸಾಹಿತ್ಯದ ಒಲವಿದ್ದಾಗ ಆ ವೃತ್ತಿಯ ಸಿದ್ಧತೆ ಬದ್ಧತೆಯೂ ಕೂಡ ಚೆನ್ನಾಗಿ ಆಗಬೇಕು ಅನ್ನುವಂಥದ್ದು ಒಂದು ಸಂದೇಶದ ಮುಂದೆ ಹೋಗ್ತೀನಿ. ನಾನು ಶಿಕ್ಷಕ ವೃತ್ತಿಯಲ್ಲಿ ಇರುವುದರಿಂದ ನನ್ನ ಮಕ್ಕಳಿಗೆ ನಿರೂಪಣೆಯ ಶೈಲಿಯನ್ನು ಕಲಿಸಿದ್ದೀನಿ, ಅದ್ಭುತವಾದ ಉಪನ್ಯಾಸವನ್ನು ಮಾಡುವಂಥದ್ದನ್ನು ಕಲಿಸಿದ್ದೀನಿ. ನಿರ್ನಾಮ ಹ್ರಸ್ವ, ನಿರ್ಮಾಣ ದೀರ್ಘ ಅಂತೆ. ಯಾವುದೇ ಒಂದು ಯಶಸ್ಸು ಕಾಣಬೇಕಾದ್ರೆ ಸಮಯ ತೆಗೆದುಕೊಳ್ಳುತ್ತದೆ. ಜೊತೆಗೆ ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಪ್ರಾಮಾಣಿಕತೆ ಇರಬೇಕು, ಸಹನೆ ಇರಬೇಕು, ಅಧ್ಯಯನ ಇರಬೇಕು. ಇವೆಲ್ಲವೂ ನಮ್ಮ ಯಶಸ್ಸಿಗೆ ಮೆಟ್ಟಿಲುಗಳಾಗಿ ನಿಲ್ಲುತ್ತವೆ ಎನ್ನುವಂಥ ಸಂದೇಶ ನನ್ನದಾಗಿದೆ ಮೇಡಮ್. ಬಹಳ ಸಂತೋಷ ಮೇಡಮ್. ಇದುವರೆಗೆ ನಿಮ್ಮ ಜೊತೆ ಮಾತಾಡಿ ನಿಮ್ಮ ಮಾತುಗಳಲ್ಲಿರುವ ಅನುಭವದ ತೂಕ ಮತ್ತು ಹೃದಯದ ತಾಪ ನಮಗೆ ಸ್ಪಷ್ಟವಾಗಿ ತಲುಪಿದೆ ಅಂತ, ನಿಮ್ಮ ಸೇವೆ ಇನ್ನಷ್ಟು ಜನರಿಗೆ ಬೆಳಕು ನೀಡಲಿ ಎಂಬ ಹಾರೈಕೆಯೊಂದಿಗೆ, ಹಾಗೆ ನಿಮ್ಮ ಸಾಹಿತ್ಯವು ಇನ್ನೂ ಹೆಚ್ಚಿಗೆ ಬೆಳೆಯಲಿ, ಉತ್ತುಂಗಕ್ಕೆ ಏರಲಿ ಅಂತ ಹೇಳ್ತಾ ನಮಸ್ಕಾರ ಮೇಡಮ್. ಧನ್ಯವಾದ ಮೇಡಮ್ ತಮಗೂ. ಪ್ರಿಯ ಕೆಳಗರೆ, ಹೋಗ್ತಾ ಹೋಗ್ತಾ ಗಿರಿಜಾ ಪಾಟೀಲ್ ಅವರು ಶಿಕ್ಷಕಿಯಾಗಿ, ಸಮಾಜ ಸೇವಕಿಯಾಗಿ, ಲೇಖಕಿಯಾಗಿ, ಕವಿಯತ್ರಿಯಾಗಿ, ವಿಮರ್ಶಕಿಯಾಗಿ ಇವರು ಪಡೆದುಕೊಂಡಂಥ ವೀರಮಾತೆ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ, ಜಿಲ್ಲಾ ಅತ್ಯುತ್ತಮ ಶಿಕ್ಷಣ ಪ್ರಶಸ್ತಿ, ಕರ್ನಾಟಕ ಶಿಕ್ಷಣ ರತ್ನ ಪ್ರಶಸ್ತಿ, ಕಲಾವಿದ ರಕ್ಷಣಾ ವೇದಿಕೆ ಬೆಂಗಳೂರು, ಭಾಗ್ಯವಂತಿ ಕೃಪಾ ಭೂಷಣ ಪ್ರಶಸ್ತಿ, ರಾಜ್ಯ ಮಟ್ಟದ ವಿಶ್ವಚೇತನ ಯುವ ಸಾಧಕ ರತ್ನ ಪ್ರಶಸ್ತಿ, ಮಂದಾರ ಸಿರಿ ಆದರ್ಶ ಶಿಕ್ಷಕ ಪ್ರಶಸ್ತಿ, ಬಸವಜ್ಯೋತಿ ರಾಜ್ಯ ಮಟ್ಟದ ಪ್ರಶಸ್ತಿ, ಅಖಿಲ ಕರ್ನಾಟಕ ಹವ್ಯಾಸ ರಂಗಭೂಮಿ ಮತ್ತು ಸರ್ವ ಜಾನಪದ ಸಂಘ ಬೆಂಗಳೂರು, ಶರಣ ದಂಪತಿ ಪ್ರಶಸ್ತಿ, ಗೌರಿ ಶಂಕರ ರತ್ನ ಪ್ರಶಸ್ತಿ, ವಿಶ್ವಮಾನವ ಕನ್ನಡಿಗ ಪ್ರಶಸ್ತಿ ಮೈಸೂರು,
ಕನ್ನಡ ಬುಕ್ ಆಫ್ ರೆಕಾರ್ಡ್ ಪ್ರಶಸ್ತಿ, ಆದರ್ಶ ಶಿಕ್ಷಕಿ ಪ್ರಶಸ್ತಿ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ವಿಜಯಪುರ್ ಸಾಧಕ ಪ್ರಶಸ್ತಿ, ನವರಾತ್ರಿ ಉತ್ಸವ, ಕರಿನಾಡು ಸಿರಿ ಪ್ರಶಸ್ತಿ, ಕರಿನಾಡು ಸಾಹಿತ್ಯ ವೇದಿಕೆ, ಹೀಗೆ ಅನೇಕ ಪ್ರಶಸ್ತಿಗಳ ಭಾಜನರು. ಇದುವರೆಗೆ ಲೇಖಕಿ ಮತ್ತು ಸಮಾಜ ಸೇವಕಿ ಗಿರಿಜಾ ಪಾಟೀಲ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸವಿತಾ ದೇಶ್ಮುಖ್. ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ.